ದೆಹಲಿಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ವಿವರಗಳನ್ನು ನಾವು ನೋಡಿದ್ವಿ. ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮಲ್ಲಿರುವಂಥ ಇಬ್ಬರು ತಜ್ಞರು ಯಾವ ರೀತಿ ಏರ್ ಸ್ಟ್ರೈಕ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಪಾಕ್ ಸೇನಾ ನೆಲೆಗಳ ಮೇಲೆ, ನಾಗರಿಕರ ಮೇಲೆ ನಾವು ದಾಳಿ ಮಾಡಿಲ್ಲ. ನಾವು ಟಾರ್ಗೆಟ್ ಮಾಡಿರುವಂಥದ್ದು ಅಲ್ಲಿರುವಂಥ ನೀಚರ ಮೇಲೆ, ಆ ನೆಲೆಗಳ ಮೇಲೆ, ಭಯೋತ್ಪಾದಕ ಶಿಬಿರಗಳ ಮೇಲೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಖುರೇಶಿ. ನಾವು ನೋಡ್ತಾ ಇದ್ವಿ ಸೋಫಿಯಾ ಖುರೇಶಿ ಕೊಟ್ಟಂತ ಮಾಹಿತಿ. ಸರ್ ಪ್ಲೀಸ್ ಕಂಟಿನ್ಯೂ. ಈಗ ಮತ್ತೆ ಅವರು ಈಗ ನೋಡಿ, ಮೋದಿ ಅವ್ರದ್ದು ಟ್ವೀಟ್ ಈಸ್ ವೆರಿ ಕ್ಲಿಯರ್, ಜಸ್ಟಿಸ್ ಇಸ್ ಡೆಲಿವರ್ಡ್. ಮೀನ್ಸ್ ಈಸ್ ಟೆಲಿಂಗ್ ದಟ್ ಮತ್ತೆ ಜಸ್ಟಿಸ್ ಡೆಲಿವರಿ ಮಾಡ್ತೀವಿ, ಇದನ್ನು ಎಸ್ಕಲೇಟ್ ಮಾಡ್ತೀವಿ ಅನ್ನೋ ಎಲ್ಲ ಸ್ಟೇಟ್ಮೆಂಟ್ ಬಂದಿಲ್ಲ. ಈಸ್ ಟ್ವೀಟ್ ವಾಸ್ ವೆರಿ ಕ್ಲಿಯರ್, ಜಸ್ಟಿಸ್ ಇಸ್ ಡೆಲಿವರ್ಡ್. ಸೊ ದಟ್ ಮೀನ್ಸ್ ಅವರು ಈ ಹ್ಯಾಸ್ ನೋ ಇಂಟೆನ್ಷನ್ ಟು ಎಸ್ಕಲೇಟ್ ಪ್ರೊವೈಡೆಡ್. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಲ್ಲಿಂದ ಎಸ್ಕಲೇಷನ್ ಆದರೆ ಎಸ್ಕಲೇಷನ್ ಅವ್ರು ಮಾಡ್ತಾರ ಮಾಡಲ್ವಾ, ಇಟ್ ಈಸ್ ಲೆಫ್ಟ್ ಟು ದೆಮ್. ಒಂದು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ನೀವು ಹೇಳ್ತಾ ಇದ್ರಿ, ಒಂದು ಮಿನಿಸ್ಟ್ರಿಗೆ ಹೇಳಿದ್ರು ಅಂತ, ಇನ್ನೊಬ್ರು ಮಿನಿಸ್ಟ್ರು ನಾವು ನ್ಯೂಕ್ಲಿಯರ್ ವೆಪನ್ ಹಾಕ್ಬಿಡ್ತೀವಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ, ಬಹಳ ದಿವಸದಿಂದ ಕೇಳ್ತಾನೆ ಇದೀವಿ, ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಲ್ಲ, ಅದು ಆಗದೆ ಇರೋವಂಥ ಕೆಲಸ. ಸೊ ಈಗ ಎಸ್ಕಲೇಷನ್ ಎಷ್ಟರ ಮಟ್ಟಿಗೆ ಬರೋ LOC ರಿಟಾಲಿಯೇಟ್ ಮಾಡ್ತಾರ, ಇಲ್ಲ ಅವ್ರದ್ದೇನಾರು ಏರ್ಫೋರ್ಸ್ ಏನಾರು ಅಟ್ಯಾಕ್ ಮಾಡಕ್ಕೆ ಬರ್ತಾರ, ನೇವಿ ಅಂತೂ ಅವರು ಖಂಡಿತ ಬರಲ್ಲ. ಬಿಕಾಸ್ ವಿ ಆರ್ ಸ್ಟ್ರಾಂಗ್ಲಿ ಸೆಕ್ಯೂರ್ಡ್ ನಮ್ಮ ನೆಲೆನ. ಸೊ ಏನಾದರೂ ಆ ಥರ ಫ್ಲೈಟ್ ಎಸ್ಕಲೇಷನ್ಗೆ ಬರ್ತಾರ ಗೊತ್ತಿಲ್ಲ. ಬಿಕಾಸ್ ಅವರ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಆರ್ ವೆರಿ ಸ್ಟ್ರಾಂಗ್, ವೆರಿ ಆ್ಯಪ್ಟ್ ಆ್ಯಂಡ್ ಕೆಪ್ಟ್ ಇನ್ ದಿ ಪ್ಲೇಸಸ್ ವೇರ್ ಇಟ್ ಹ್ಯಾಸ್ ಟು ಬಿ ಕೆಪ್ಟ್. ಸೊ ಅಷ್ಟು ಈಸಿಯಾಗಿ ಅವರು ಮತ್ತೆ ದಾಳಿ ಮಾಡೋದು ನನಗೇನೋ ಕಷ್ಟ ಅನಿಸುತ್ತೆ. ಬಿಕಾಸ್ ದ ಪ್ರಿಪೇರ್ಡ್ನೆಸ್ ವಿತ್ ವಾಟ್ ವಿ ಆರ್ ಹ್ಯಾವಿಂಗ್. ಸೊ ಬಾಲಾಕೋಟಲ್ಲಿ ಮಾಡಿದಾಗ ಆ ಪ್ರಿಪೇರ್ಡ್ನೆಸ್ ನಮ್ಮ ಹತ್ರ ಇರಲಿಲ್ಲ, ಆ ಟೆಕ್ನಾಲಜಿನೂ ನಮ್ಮ ಹತ್ರ ಇರಲಿಲ್ಲ. ಬಟ್ ನೌ ವಿ ಹ್ಯಾವ್ ಗಾಟ್ ದಿ ಸಫಿಷಿಯಂಟ್ ಟೆಕ್ನಾಲಜಿ ಟು ಸ್ಟಾಪ್ ದಟ್ ಮಿಸೈಲ್. ಬಟ್ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಏನೋ ಒಂಥರ ಮುಟ್ಟಿ ಅವಲಕ್ಷಣ ಅನ್ಸ್ಕೊಂಡಂಗೆ ಆಗಲ್ವಾ ಸರ್? ಯಾಕಂದ್ರೆ ಏನು ಹಿಂಗೆ ಭಾರತದ ಒಳಗಡೆ ಬಂದು ಇಷ್ಟೊಂದು ಜನರನ್ನ, ಅಮಾಯಕರನ್ನ ಕೊಂದಾದ್ಮೇಲೂ ಕೂಡ ನಾವು ಕೆಲವೊಂದು ಟಾರ್ಗೆಟ್ ಮಾಡಿದ್ವಪ್ಪ, ಕೆಲವೊಂದು ಉಡಾಯಿಸಿದ್ವಪ್ಪ, ಅಲ್ಲಿಗೆ ಕ್ಲೋಸ್ ಅನ್ನಂಗೆ ಆಗಲ್ವಾ? ಅಥವಾ ನಮ್ಮ ಮತ್ತೆ ನಾವು ಟಾರ್ಗೆಟ್ ಮಾಡುವಂಥದ್ದು, ಮತ್ತೆ ಉಡಾಯಿಸುವಂಥದ್ದು ಮುಂದುವರಿಯುತ್ತೆ ಅಂತ? ಮುಂದುವರಿಯುತ್ತೆ. ಮೇ ಬಿ ಕೋವರ್ಟ್ ಆಪರೇಷನ್ಸ್ ಆಗ್ಬೋದು. ಯಾಕಂದರೆ ಮೇನ್ ತಲೆಗಳು ಹೋಗಿಲ್ಲ. ನೀವು ಮನ್ಸೂರ್ ಫ್ಯಾಮಿಲಿ ಹೋಗಿದೆ ಹೊತ್ತು ಮನ್ಸೂರ್ ಸತ್ತಿಲ್ಲ, ಹಫೀಜ್ ಸಯೀದ್ ಸತ್ತಿಲ್ಲ, ಮುಲ್ಲಾ ಅಮೀರ್ ಅವನು ಜನರಲ್ ಅನ್ವರ್ ಅವನು ಸತ್ತಿಲ್ಲ, ಮುನೀರ್ ಅವನು ಸತ್ತಿಲ್ಲ. ಸಿ ದ ಪೀಪಲ್ ಹೂ ಆರ್ ದಿ ಹೆಡ್ಸ್ ಹೂ ಆರ್ ಪ್ರಮೋಟಿಂಗ್ ಹುಟ್ಟಾಗ್ತಿರೋವಂಥ ಟೆರರಿಸ್ಟ್ಗಳನ್ನ ಅವರು ಯಾರೂ ಸತ್ತಿಲ್ಲ. ಇನ್ನೂ ಸತ್ತಿರೋರೆಲ್ಲ ಸೆಕೆಂಡ್ ಲೆವೆಲ್ ಟೆರರಿಸ್ಟ್ಗಳಿರ್ಬೋದು, ಇಲ್ಲ ಅವ್ರ ಫ್ಯಾಮಿಲಿ ಇರ್ಬೋದು. ಅಷ್ಟೇ ಹೊತ್ತು ಇವರು ಇಷ್ಟಕ್ಕೆ ನಿಲ್ಲಿಸಲ್ಲ, ಈ ಒಂದು ಅಟ್ಯಾಕ್ಗೆ ನಿಲ್ಲಿಸಲ್ಲ. ಅಫ್ಕೋರ್ಸ್ ಜನಕ್ಕೊಂದು ನಾವು ಉತ್ತರ ಕೊಟ್ಟಿದ್ದೀವಿ. 9 ಟೆರರಿಸ್ಟ್ ಕ್ಯಾಂಪ್ನ, ಅದರಲ್ಲಿ ಎಷ್ಟು ಜನ ಇದ್ರು ಟೆರರಿಸ್ಟ್ಗಳು ನನಗೆ ಗೊತ್ತಿಲ್ಲ. ಬಿಕಾಸ್ ಕೆಲವು ಮಾಹಿತಿ ಪ್ರಕಾರ 70 ಟೆರರಿಸ್ಟ್ ಕಿಲ್ಡ್ ಅಂತ ಬರ್ತಾ ಇದೆ. ಯಾಕಂದರೆ ವಿ ಹ್ಯಾವ್ ಸ್ಟಿಲ್ ನಾಟ್ ಗಾಟ್ ದಿ ಕ್ಲಾರಿಟಿ ಅಬೌಟ್ ದ ಇನ್ಫಾರ್ಮೇಷನ್ ಎಷ್ಟು ಜನ ಸತ್ತಿದ್ದಾರೆ ಅಂತ. ವೆದರ್ ದೀಸ್ ಟೆರರಿಸ್ಟ್ ಆರ್ ಥರ್ಡ್ ಟೈರ್ ಟೆರರಿಸ್ಟಾ, 2 ಟೈರ್ ಟೆರರಿಸ್ಟಾ, ಏನೂ ನಮ್ಗೆ ಐಡಿಯಾ ಇಲ್ಲ. ಬಟ್ ಮೇಯ್ನ್ ನಮ್ಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂದರೆ, ದೊಡ್ಡ ತಲೆಗಳು ಯಾವಾಗ ಹೋಗುತ್ತೋ, then we get what we have. ತಲೆ ತೆಗಿಬೇಕು. ಸೆಕೆಂಡ್ ಅಂಡ್ ಥರ್ಡ್ ಟೈರ್ ಅದು ರಕ್ತ ಬೀಜ. ಇವತ್ತು 70, ನಾಳೆ 700 ಬರ್ತಾರೆ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್.